ಸ್ನೇಹಿತರೆ, ಎಲ್ಲರಿಗೂ ಹರಿಹರ ಅಕಾಡೆಮಿಗೆ ಸ್ವಾಗತ. ನಾವು ಇವತ್ತಿನ ಕ್ಲಾಸ್ನಲ್ಲಿ ಇತಿಹಾಸ ಪದದ ಅರ್ಥ ಮತ್ತು ಪ್ರಮುಖವಾಗಿರ್ತಕ್ಕಂಥ ಇತಿಹಾಸವನ್ನು ರಚಿಸುವಲ್ಲಿ ಮೂಲಾಧಾರಗಳು ಮತ್ತು ಉತ್ಖನ ಎಂದರೇನು ಎಲ್ಲವುಗಳ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ಈ ವಿಡಿಯೋದಲ್ಲಿ ಮಾಡೋಣ. ಹಿಸ್ಟರಿ ಎಂಬ ಪದವು ಗ್ರೀಕ್ ಪದವಾಗಿರತಕ್ಕಂತಹ ಹಿಸ್ಟೋರಿಯಾ ಎಂಬ ಮೂಲದಿಂದ ಬಂದಿದೆ. ಹಿಸ್ಟೋರಿಯಾ ಎಂದರೆ ವಿಚಾರಣೆ ಅಥವಾ ತನಿಖೆ ಎಂಬ ಅರ್ಥವನ್ನು ಹೊಂದಿರತಕ್ಕಂಥದ್ದು. ಇತಿಹಾಸವನ್ನು ಮೊದಲ ಬಾರಿಗೆ ಬರೆಯಲು ಆರಂಭಿಸಿದವರಲ್ಲಿ ಗ್ರೀಕರು ಮೊದಲಿಗರು. ಸ್ನೇಹಿತರೆ, ನಾವು ಈಗಾಗಲೇ ನೋಡಿದ ಹಾಗೆ ಇತಿಹಾಸವನ್ನು ಬರೆಯಲು ಆರಂಭಿಸಿದವರಲ್ಲಿ ಮೊದಲಿಗರು ಗ್ರೀಕರು. ಅದೇ ರೀತಿಯಾಗಿ ಇತಿಹಾಸದ ಪಿತಾಮಹ ಗ್ರೀಕ್ ದೇಶದವರಾಗಿರ್ತಕ್ಕಂಥ ಹೆರೋಡೋಟಸ್ ಅವರು ಆಗಿದ್ದಾರೆ. ಈ ಹೆರೋಡೋಟಸ್ ಅವರು ಯಾವಾಗ ಜನಿಸ್ತಾರೆ ಅಂದರೆ ಸಾಮಾನ್ಯ ಶತಪೂರ್ವ 5ನೇ ಶತಮಾನದಲ್ಲಿ ಜನನವನ್ನು ಮತ್ತು ಜೀವಿಸಿರ್ತಾರೆ. ಇವರ ಪ್ರಮುಖ ಒಂದು ಕೃತಿಯನ್ನು ಬರೆದಿದ್ದಾರೆ. ಯಾವುದೆಂದರೆ ದಿ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ಅಂತಕ್ಕಂಥದ್ದು. ಇದು ಪ್ರಮುಖವಾಗಿ ಎಕ್ಸಾಮ್ ಪ್ರಪೋಸ್ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ, ಅದಕ್ಕಾಗಿ ಇದನ್ನು ನೋಡಿಕೊಳ್ಳಿ. ಹೆರೋಡೋಟಸ್ ಅವರ ಪ್ರಕಾರ ಇತಿಹಾಸವೆಂದರೆ ಮುಂದಿನ ಪೀಳಿಗೆಯು ನೆನಪಿನಲ್ಲಿ ಇಡಬೇಕಾಗಿರ್ತಕ್ಕಂತಹ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾಗಿರ್ತಕ್ಕಂಥ ಘಟನೆಗಳ ದಾಖಲೆಯೇ ಇತಿಹಾಸ ಎಂದು ಹೆರೋಡೋಟಸ್ ಅವರು ಒಂದು ಇತಿಹಾಸದ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಹಾಗೆಯೇ ಇನ್ನೊಬ್ಬ ಜರ್ಮನ್ ದೇಶದ ಇತಿಹಾಸಕಾರ ಮತ್ತು ಶ್ರೇಷ್ಠ ತತ್ವಜ್ಞಾನಿಯಾಗಿರ್ತಕ್ಕಂತಹ ಕಾರ್ಲ್ ಮಾರ್ಕ್ಸ್ರ ಬಗ್ಗೆ ನೋಡೋದಾದರೆ ಇವರು 1818ರಿಂದ 1883ರವರೆಗೆ ಜೀವಿಸಿರ್ತಾರೆ. ಇವರ ಪ್ರಮುಖ ಒಂದು ವ್ಯಾಖ್ಯಾನ ಏನೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಎಂದು ಇತಿಹಾಸದ ಬಗ್ಗೆ ಒಂದು ವ್ಯಾಖ್ಯಾನವನ್ನು ನೀಡುತ್ತಾರೆ. ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ, ಶ್ರೀಮಂತರು ಮತ್ತು ಬಡವರ ನಡುವಿನ ಒಂದು ಸಂಘರ್ಷ ಎಂದು ಕಾರ್ಲ್ ಮಾರ್ಕ್ಸ್ರವರು ತಮ್ಮ ಇತಿಹಾಸದ ಬಗ್ಗೆ ಒಂದು ವ್ಯಾಖ್ಯಾನವನ್ನು ನೀಡುತ್ತಾರೆ. ಇವರು ಪ್ರಮುಖವಾಗಿ 2 ಕೃತಿಗಳನ್ನು ಇತಿಹಾಸದ ಕುರಿತು ಬರೆದಿರ್ತಾರೆ. ಅವು ಯಾವುವೆಂದರೆ ದಾಸ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಫೆಸ್ಟೋ ಅಂತಕ್ಕಂಥದ್ದು. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂತಹ 2 ಕೃತಿಗಳು. ನಾವು ಈಗಾಗಲೇ ಕಳೆದ ವರ್ಷದಲ್ಲಿ ನಡೆದಿರತಕ್ಕಂತಹ DAR ಎಕ್ಸಾಮ್ನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಕಾರ್ಲ್ ಮಾರ್ಕ್ಸ್ರ ಕೃತಿ ಎಂದು ಕೇಳಿದ್ದರೂ ಅದು ದಾಸ ಕ್ಯಾಪಿಟಲ್ ತಿಳ ಆನ್ಸರ್ ಆಗಿತ್ತು. ಅದೇ ರೀತಿಯಾಗಿ ಕಮ್ಯುನಿಸ್ಟ್ ಫೆಸ್ಟೋ ಸುದಕ್ಕೆ ಒಂದು ನೋಡ್ಕೊಳ್ತಕ್ಕಂತಹ ಕೃತಿಯಾಗಿರ್ತದೆ. ಅದಕ್ಕೆ ಸಂಪೂರ್ಣವಾಗಿ ಇವೆರಡನ್ನು ನೋಡಿ. ಅರ್ನಾಲ್ಡ್ ಟಾಯ್ನ್ ಬಿ ಅವರ ಪ್ರಕಾರ ಇತಿಹಾಸವೆಂದರೆ ಇತಿಹಾಸವು ನಾಗರಿಕತೆಗಳ ಒಂದು 7 ಬೀಳಿನ ಕಥೆ ಎಂದು ಅರ್ನಾಲ್ಡ್ ಟಾಯ್ಲ್ ಬಿ ಅವರು ತಿಳಿಸ್ತಾರೆ. ಇತಿಹಾಸ ಅಂತಕ್ಕಂಥದ್ದೊಂದು ನಾಗರಿಕತೆಗಳ ಒಂದು 7 ಬೀಳಿನ ಕಥೆಯಾಗಿದೆ ಎಂದು ಹೇಳ್ತಾರೆ. ಅರ್ನಾಲ್ಡ್ ಟಾಯ್ಲ್ ಬಿ ಅವರ ಒಂದು ಪ್ರಮುಖ ಕೃತಿ ಯಾವುದೆಂದರೆ ಎ ಸ್ಟಡಿ ಆಫ್ ಹಿಸ್ಟರಿ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿ ಇವರದು. ನಮ್ಮ ಭಾರತದ ಮೊದಲ ಪ್ರಧಾನಿಯಾಗಿರುವ ಜವಾಹರ್ಲಾಲ್ ನೆಹರು ಅವರು ಕೂಡ ಒಂದು ಇತಿಹಾಸದ ಕುರಿತು ಆಸಕ್ತಿಯನ್ನು ಹೊಂದಿದ್ದರು. ಅವರ ಪ್ರಕಾರ ಒಂದು ಇತಿಹಾಸದ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಏನೆಂದರೆ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಒಂದು ಮಾನವನ ಕಥೆಯೇ ಇತಿಹಾಸ ಅಂತಾರೆ. ಅನಾಗರಿಕತೆ ಆಗೋದಿತ್ತು ಸ್ನೇಹಿತರೆ, ಅದು ತಪ್ಪಾಗಿದೆ, ಕ್ಷಮಿಸಬೇಕು. ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಒಂದು ಕಥೆಯೇ ಇತಿಹಾಸ. ಇವರ ಪ್ರಮುಖ 2 ಕೃತಿಗಳನ್ನು ಬರೆದಾರ. ಯಾವುವೆಂದರೆ ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಅಂತಕ್ಕಂಥ 2 ಪ್ರಮುಖ ಕೃತಿಗಳನ್ನು ಬರೆದಿದ್ದಾರೆ. ಭಾರತ ದೇಶಕ್ಕೆ ವಿವಿಧ ಹೆಸರುಗಳಿವೆ. ಅವು ಯಾವೆಂದರೆ ಭರತವರ್ಷ, ಭರತಖಂಡ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ ಮತ್ತು ಇಂಡಿಯಾ ಎಂಬ ವಿವಿಧ ಹೆಸರುಗಳಿವೆ. ಭರತ ಎಂಬ ಚಕ್ರವರ್ತಿಯಿಂದಾಗಿ ಭರತಖಂಡ, ಭರತವರ್ಷ ಮತ್ತು ಭಾರತ ಎಂಬ ಹೆಸರುಗಳು ಬಂದಿವೆ ಎಂದು ತಿಳಿದು ಬಂದಿದೆ. ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ನದಿ ಎಂದು ಮತ್ತು ಅದರ ಭೂಪ್ರದೇಶವನ್ನು ಹಿಂದೂಸ್ತಾನ ಎಂದು ಕರೆದರು. ಅದಕ್ಕಾಗಿ ಹಿಂದೂಸ್ತಾನ ಎಂಬ ಹೆಸರು ಭಾರತಕ್ಕೆ ಬಂದಿದೆ. ಸ್ನೇಹಿತರೆ, ಭಾರತದ ಒಂದು ಇತಿಹಾಸವನ್ನು ರಚಿಸುವಲ್ಲಿ ಮೂಲಾಧಾರಗಳ ಪಾತ್ರ ಬಹುಮುಖ್ಯವಾಗಿರ್ತದೆ. ಇಂತಹ ಮೂಲಾಧಾರಗಳನ್ನು 2 ರೀತಿಯಲ್ಲಿ ವಿಂಗಡಿಸಲಾಗಿರ್ತದೆ. ಒಂದು ಯಾವುದೆಂದರೆ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು, ಇನ್ನೊಂದು ಸಾಹಿತ್ಯ ಆಧಾರಗಳು ಎಂದು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲು ನಾವೀಗ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳನ್ನು ನೋಡಿಕೊಳ್ಳೋಣ. ಉತ್ಖನನಗಳು ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ತಕ್ಕಂಥ ಒಂದು ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನಗಳು ಎಂದು ಕರೆಯುತ್ತೇವೆ. ಇದನ್ನು ಇತಿಹಾಸಕಾರರು ಸೂಕ್ತವಾಗಿರ್ತಕ್ಕಂಥ ಹಿಸ್ಟಾರಿಕಲ್ ಪ್ಲೇಸ್ಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಒಂದು ಉತ್ಖನನಗಳ ಮೂಲಕ ಭೂ ಅಗೆತವನ್ನು ಮಾಡಿ ಭೂಮಿಯನ್ನು ಅಗೆದು ಅಲ್ಲಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು
ಕಾರ್ಬನ್ 14 ಅಂದರೆ ಕಾರ್ಬನ್ 14 ಅನ್ನು ಬಳಸಿಕೊಂಡು ಆ ವಿಧಾನದಿಂದ ಪರೀಕ್ಷೆಯನ್ನು ಒಳಪಡಿಸಿ ವಸ್ತುಗಳು ಯಾವ ಕಾಲದಲ್ಲಿವೆ ಎಂಬುದನ್ನು ಪರೀಕ್ಷೆಯನ್ನು ಮಾಡುತ್ತಾರೆ ಇತಿಹಾಸಕಾರರು. ಇಂತಹ ಕೆಲವೊಂದು ಪರೀಕ್ಷೆಗಳನ್ನು ಮಾಡಿದ್ದಾರೆ. ಎಲ್ಲೆಲ್ಲಿ ಅಂದರೆ ಹಂಪಿ ಆಗಿರ್ಬೋದು, ತಕ್ಷಶಿಲಾ, ಗಯಾ, ಪಾಟಲಿಪುತ್ರ ಮುಂತಾದ ಸ್ಥಳಗಳಲ್ಲಿ ಭಾರತದಲ್ಲಿ ಒಂದು ಉತ್ಖನನಗಳು ನಡೆದಿವೆ ಮತ್ತು ಉತ್ಖನನಗಳ ಸಹಾಯದಿಂದ ಭಾರತದ ಒಂದು ಪೂರ್ವಕಾಲದ ಇತಿಹಾಸವನ್ನು ಬರೆಯಲಾಗಿದೆ. ಸ್ಮಾರಕಗಳು ಇವು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಮಹತ್ವ ಮತ್ತು ನಿವೇಶನಗಳಿಂದ ರಚನೆಯಾಗಿರ್ತವೆ. ಪ್ರಮುಖವಾಗಿರ್ತಕ್ಕಂಥವು ಕೋಟೆಗಳು, ಅರಮನೆಗಳು, ಗುಹೆಗಳು, ಬಸದಿಗಳು, ಮೂರ್ತಿಗಳು, ಸ್ತೂಪಗಳು ಮುಂತಾದವುಗಳು ಸ್ಮಾರಕಗಳಿಗೆ ಉದಾಹರಣೆಗಳಾಗಿವೆ. ಮುಂತಾದ ಸ್ಥಳಗಳಲ್ಲಿ ನಾವು ಇಂಥ ಎಲ್ಲ ಒಂದು ಪ್ಲೇಸ್ಗಳನ್ನು ನೋಡಬಹುದಾಗಿದೆ. ಅವು ಯಾವಂದರೆ ಅಜಂತ, ಎಲ್ಲೋರಾ, ಖಜುರಾಹೋದಲ್ಲಿ ಇರ್ತಕ್ಕಂತಹ ಗುಹೆಗಳು ಮತ್ತು ಕೋರ್ನಾರ್, ಅದೇ ರೀತಿಯಾಗಿ ಬೇಲೂರು, ಹಳೆಬೀಡು, ಹಂಪಿ ಮುಂತಾದ ಸ್ಥಳಗಳಲ್ಲಿ ಆ ಸ್ಮಾರಕಗಳನ್ನು ನೋಡಿಕೊಂಡು ಅಂದಿನ ಕಾಲದಲ್ಲಿ ಆ ರಾಜರ ಆಡಳಿತಕ್ಕೆ ಒಳಪಟ್ಟಿದ್ದವು ಎಂದು ಇತಿಹಾಸಕಾರರಿಗೆ ಸ್ಮಾರಕಗಳು ಇತಿಹಾಸವನ್ನು ರಚನೆ ಮಾಡುವಲ್ಲಿ ಪ್ರಮುಖವಾಗಿರತಕ್ಕಂಥ ಒಂದು ಸಾಧನವಾಗಿದೆ. ನಾಣ್ಯಗಳ ಅಧ್ಯಯನವು ನಾಣ್ಯಶಾಸ್ತ್ರವಾಗಿದೆ. ನಾಣ್ಯಗಳು ಕಾಲ, ರಾಜವಂಶ, ಆರ್ಥಿಕ ಸ್ಥಿತಿಗತಿಗಳನ್ನು ಮತ್ತು ಧರ್ಮ ಲಿಪಿಗಳನ್ನು ಮತ್ತು ಭಾಷೆಗಳನ್ನು ತಿಳಿಯಲು ಸಹಾಯವನ್ನು ಮಾಡುತ್ತವೆ. ಮತ್ತು ವಿದೇಶಿ ವ್ಯಾಪಾರಗಳನ್ನು ತಿಳಿಯಲು ಸಹಾಯಕವಾಗಿವೆ. ಯಾವ ದೇಶದಲ್ಲಿನ ಒಂದು ಯಾವ ದೇಶಗಳು ಯಾವ ದೇಶಗಳನ್ನೇ ವಿದೇಶಿ ಒಂದು ವ್ಯಾಪಾರಗಳನ್ನು ಒಳಗೊಂಡಿದ್ದವು ಎಂದು ಅಂದಿನ ಒಂದು ಅವು ನಾಣ್ಯಗಳನ್ನು ಆಧಾರವಾಗಿಟ್ಟುಕೊಂಡು ರಚನೆಯನ್ನು ಮಾಡ್ತಕ್ಕಂಥದ್ದು ಇತಿಹಾಸಕಾರರು. ಅದೇ ರೀತಿಯಾಗಿ ಗುಪ್ತರು, ಶಾತವಾಹನರು, ಯಾದವರು, ವಿಜಯನಗರ ಮುಂತಾದ ರಾಜವಂಶಗಳ ನಾಣ್ಯಗಳು ಇಂದು ನಮಗೆ ಸಿಕ್ಕಿವೆ ಮತ್ತು ಇತಿಹಾಸಕಾರರು ಇವುಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದಾರೆ. ಮತ್ತು ಈ ನಾಣ್ಯಗಳು ಎದುರು ಅದಾವ ಅಂತ ಕೇಳೋದಾದ್ರೆ ಚಿನ್ನ, ಬೆಳ್ಳಿ, ತಾಮ್ರ ಮುಂತಾದ ಒಂದು ಲೋಹಗಳಿಂದ ಈ ನಾಣ್ಯಗಳನ್ನು ತಯಾರಿಸಿ ಮತ್ತು ಟಂಕಿಸ್ತಾರೆ ಎಂಬುದು ಮುಖ್ಯವಾಗಿರ್ತಕ್ಕಂಥದ್ದು. ಶಾಸನಗಳ ಅಧ್ಯಯನವನ್ನು ಶಾಸನಶಾಸ್ತ್ರ ಎನ್ನುವರು. ಇತಿಹಾಸ ರಚನೆಯಲ್ಲಿ ನಂಬಲಾರಹ ಮತ್ತು ನೇರ ಆಧಾರಗಳಾಗಿರ್ತವೆ ಶಾಸನಗಳು. ಈ ಶಾಸನಗಳನ್ನು ಶಿಲೆಗಳು, ಬಂಡೆಗಳು ಮತ್ತು ಗೋಡೆಗಳು, ಮಣ್ಣಿನ ಮುದ್ರೆಗಳ ಮೇಲೆ ಮತ್ತು ಕಬ್ಬಿನ ಕಂಬಗಳ ಮೇಲೆ ಶಾಸನಗಳನ್ನು ಹಿಂದಿನ ರಾಜರು ಮತ್ತು ಮಹಾರಾಜರು ಕೆತ್ತಿದ್ದನ್ನು ನಾವು ಕಾಣಬಹುದಾಗಿದೆ. ಮತ್ತು ಇತಿಹಾಸ ರಚನೆ ಮಾಡುವಲ್ಲಿ ಶಾಸನಗಳು ಬಹಳ ಒಂದು ನೇರ ಆಧಾರಗಳಾಗಿವೆ. ಪ್ರಮುಖ ಶಾಸನಗಳೆಂದರೆ ಅಲಹಾಬಾದ್ ಸ್ತಂಭ ಶಾಸನ, ಐಹೊಳೆ ಶಾಸನ, ಹಲ್ಮಿಡಿ ಶಾಸನ ಮತ್ತು ಭಾರತದಲ್ಲಿ ಇದುವರೆಗೆ 75,000ಕ್ಕಿಂತಲೂ ಹೆಚ್ಚು ಶಾಸನಗಳು ಲಭ್ಯವಾಗಿವೆ ಎಂದು ಇತಿಹಾಸಕಾರರು ತಿಳಿಸಿದ್ದಾರೆ. ಅವುಗಳು ಯಾವ ಭಾಷೆಯಲ್ಲಿ ನಮಗೆ ಲಭ್ಯವಾಗಿವೆ ಎಂದರೆ ಸಂಸ್ಕೃತ, ಪಾಲಿ, ಪ್ರಾಕೃತ, ತಮಿಳು, ತೆಲುಗು, ಕನ್ನಡ ಮುಂತಾದ ಭಾಷೆಗಳಲ್ಲಿ ಶಾಸನಗಳನ್ನು ಹಿಂದಿನ ರಾಜರು ಮತ್ತು ಮಹಾರಾಜ ವಂಶಗಳು ಬರೆಯಲ್ಪಟ್ಟಿವೆ ಎಂದು ತಿಳಿದು ಬಂದಿದೆ. 2 ಸಾಹಿತ್ಯಿಕ ಆಧಾರಗಳು. ಅದರಲ್ಲಿ ಒಂದು ದೇಶೀಯ ಸಾಹಿತ್ಯ. ದೇಶೀಯ ಲೇಖಕರು ಮತ್ತು ಬರಹಗಾರರು ಬರೆದಿರತಕ್ಕಂಥ ಗ್ರಂಥಗಳನ್ನು ನಾವು ದೇಶೀಯ ಸಾಹಿತ್ಯಕ ಎಂದು ಕರೆಯಲಾಗ್ತದೆ. ಇಂಥವುಗಳಲ್ಲಿ ಬ್ರಾಹ್ಮಣಕಗಳು, ಅರಣ್ಯಕಗಳು ಮತ್ತು ಅಶ್ವಘೋಷನ ಬುದ್ಧಚರಿತ, ಬಾಣಭಟ್ಟನ ಹರ್ಷಚರಿತೆ ಮತ್ತು ಬಿಲ್ಹಣನ ವಿಕ್ರಮಾಂಕ ದೇವಚರಿತೆ ಇತ್ಯಾದಿ ದೇಶೀಯ ಸಾಹಿತ್ಯ ರಚನೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳಾಗಿವೆ. ಅದು ಅಶೋಕ ಆಗ್ಯದ, ಅದು ಅಶ್ವಘೋಷ ಆಗಬೇಕಿತ್ತು ಸ್ನೇಹಿತರೆ. ವಿದೇಶಿ ಬರಹಗಾರರು. ವಿದೇಶಿ ಇತಿಹಾಸಗಾರರು ಬರೆದಿರತಕ್ಕಂಥ ಬರವಣಿಗೆಗಳನ್ನು ವಿದೇಶಿ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. ಇಂತಹ ಪ್ರಮುಖ ಕೃತಿಗಳು ಯಾವುವು ಎಂದರೆ ಮೆಗಸ್ತಾನಿಸ್ ಬರೆದಿರತಕ್ಕಂಥ ಇಂಡಿಕಾ ಗ್ರಂಥ, ಟಾಲೆಮಿಯ ಜಿಯೋಗ್ರಫಿ ಆಗಿರ್ಬೋದು, ಅದೇ ರೀತಿಯಾಗಿ ಪ್ಲೀನಿಯ ನ್ಯಾಚುರಲ್ ಹಿಸ್ಟೋರಿಯಾ ಇತ್ಯಾದಿ ಕೃತಿಗಳನ್ನು ಭಾರತದ ಇತಿಹಾಸ ರಚಿಸುವಲ್ಲಿ ಬಹಳ ಪ್ರಮುಖವಾಗಿರತಕ್ಕಂತಹ ಕೃತಿಗಳಾಗಿವೆ. ಸ್ನೇಹಿತರೆ, ಇದೇ ರೀತಿಯಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತೆ ವಿಡಿಯೋಗಳನ್ನು ನಾವು ಮಾಡ್ತಾ ಇರ್ತೇವೆ ಮತ್ತು ಇತಿಹಾಸವನ್ನು ಸಂಪೂರ್ಣವಾಗಿ ಮುಗಿಸಿಕೊಡ್ತೇವೆ. ಅದಕ್ಕಾಗಿ ನೀವಿನ್ನೂ ನಮ್ಮ ಹರಿಹರ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.